ಈ ವಿಡಿಯೋ ನೋಡ್ತಿರೋರ್ಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರವಿಂದ್. ವೆಲ್ಕಮ್ ನನ್ನ ವ್ಲಾಗ್ ವಿಡಿಯೋಗೆ. ಈ ವ್ಲಾಗ್ ವಿಡಿಯೋ ಕತೆ ಇಷ್ಟೇ. ನಾವಿವತ್ತು ಯಡಿಯೂರ್ಗೆ ಹೋಗ್ತಾ ಇದೀವಿ. ಯಾರ್ಯಾರು ಅಂತಂದ್ರೆ ನಮ್ಮಮ್ಮ, ನಮ್ಮ ಅತ್ತಿಗೆ, ನಮ್ಮ ಮಗಳು ಹಾಗೂ ನಮ್ಮ ಅಕ್ಕನ ಮಗಳು ಮತ್ತೆ ನನ್ನ ಫ್ರೆಂಡು. ಯಾಕೆ ಹೋಗ್ತಾ ಇದೀವಿ, ಏನಕ್ಕೆ ಹೋಗ್ತಾ ಇದೀವಿ ಅಂತ ಪೂರ್ತಿ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ಯಾಕೆ ಹೊರಟಿದ್ದೀವಿ ಯಡಿಯೂರ್ ಕಡೆ ಅಂತಂದ್ರೆ, ಸುಮಾರು ವಿಡಿಯೋಸ್ ಹಾಗೂ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದ್ದೆ, ಕಣ್ಣಲ್ಲಿ ಗರ್ಕೆ ಹುಲ್ಲಾಕಿ ಕಲ್ಗಳನ್ನ ತೆಗಿತಾರೆ ಯಡಿಯೂರಲ್ಲಿ ಒಬ್ರು ಅಂತ ಅಂದ್ಬಿಟ್ಟು. ಹಾಗಾಗಿ ಎಕ್ಸ್ಪೀರಿಯನ್ಸ್ ಒಂದ್ಸತಿ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗ್ತಿದ್ದೆ ಅಂತೇಳಿ ನಮ್ಮ ತಾಯಿಯವರು, ನಮ್ಮ ಅತ್ತಿಗೆಯವರು, ಮಕ್ಕಳು ಎಲ್ಲ ಬಂದರು. ಎಲ್ಲರನ್ನೂ ಕರ್ಕೊಂಡು ಹೊರಟಿದ್ದೀನಿ. ಹೇಗೆ ತೆಗಿತಾರೆ, ನನ್ನ ಕಣ್ಣಲ್ಲಿ ಎಷ್ಟು ಕಲ್ಲು ಬಂತು ಅನ್ನೋದನ್ನ ತೋರಿಸ್ತೀನಿ, ಮತ್ತು ಅಡ್ರೆಸ್ಸು ಎಷ್ಟು ತೊಗೊಂಡ್ರು ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಹೇಳ್ತೀನಿ. ಇದೇ ಥರ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವೆಯಿಂದ ಯಡಿಯೂರ್ಗೆ ಲೆಫ್ಟ್ ಎತ್ಕೊಂಡು ಸೀದಾ ಮುಂದಕ್ಕೆ ಹೋದರೆ ಯಡಿಯೂರ್ ಸರ್ಕಲ್ ಬ್ರಿಡ್ಜ್ ಸಿಗುತ್ತೆ. ಅಲ್ಲಿಂದ ನಾವು ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಅಂತ ಲೆಫ್ಟ್ ಎತ್ಕೋತೀವಲ್ಲ, ಆ ಲೆಫ್ಟ್ ಎತ್ಕೊಂಡು ಚೂರು ಮುಂದಕ್ಕೆ ಹೋಗಿ ಎರಡನೇ ಲೆಫ್ಟಲ್ಲಿ ಚೂರು ಮುಂದಕ್ಕೆ ಹೋದರೆ ರೈಟ್ ಸೈಡಲ್ಲಿ ಒಂದು ಮನೆ ಸಿಗುತ್ತೆ. ಆ ಮನೆಯಲ್ಲೇ ಕಣ್ಣಲ್ಲಿ ಗರ್ಕೆ ಹುಲ್ಲಾಕಿ ಕಲ್ಗಳನ್ನ ತೆಗೆಯೋದು. ಸೊ ನಾನು ಹೇಳಿದ ಲೊಕೇಶನ್ ನಿಮ್ಮ ಎಲ್ರಿಗೂ ಗೊತ್ತಾಯಿತು ಅಂತ ಅನ್ಕೊತೀನಿ. ನಾನು ಕೂಡ ಲೊಕೇಶನಿಗೆ ರೀಚ್ ಆದೆ. ಹಾಗಾಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಹೊರಟಿದ್ದೀನಿ ಮನೆ ಕಡೆ. ಮೊದಲನೇ ಬಾರಿಗೆ ನಮ್ಮ ಅಮ್ಮವ್ರು ಕೂತ್ಕೋತಾರೆ. ನೋಡೋಣ ಅವ್ರ ಕಣ್ಣಲ್ಲಿ ಎಷ್ಟು ಕಲ್ಲು ಬಂತು ಅಂತ. ಎರಡನೇ ಅಟೆಂಪ್ಟಲ್ಲಿ ನಮ್ಮ ಅತ್ತಿಗೆಯವ್ರು ಕೂತ್ಕೊಂಡ್ರು. ನಮ್ಮ ಅತ್ತಿಗೆಯವ್ರ ಕಣ್ಣಲ್ಲಿ ಬಂದಿದ್ದ ಕಲ್ಲುಗಳು ನೋಡಿ ಅಂತೂ ನಾನು ಶಾಕ್ ಆಗೋದೆ. ನಮ್ಮ ಅತ್ತಿಗೆಯವ್ರದ್ದಾದ್ಮೇಲೆ ನೆಕ್ಸ್ಟ್ ನನ್ನ ಫ್ರೆಂಡ್ ಅಭಿ ಕೂತ್ಕೊಂಡ. ಇದ್ದಕ್ಕಿದ್ದಂಗೆ ಮೊಬೈಲ್ ಆಫ್ ಮಾಡಪ್ಪಿ ಅಂತ ಹೇಳಿ ಆಂಟಿ ಯಾಕೋ ತುಂಬ ಬಡ್ಕೊತಾ ಇದ್ರು. ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ನನ್ನ ಸರ್ದಿ ನಾನು ಕೂತ್ಕೋತಾ ಇದ್ದೀನಿ. ನನಗೂ ಕಣ್ಣಲ್ಲಿ ಗರ್ಕೆ ಹುಲ್ಲಾಕಿದಾಗ ನೋವು ಥರ ಏನೂ ಆಗಲಿಲ್ಲ. ನನ್ನ ಕಣ್ಣಲ್ಲೂ ಕೂಡ ಕಲ್ಲುಗಳು ಬಂತು. ನಾನು ತುಂಬ ಶಾಕ್ ಆಗೋದೆ, ಏನಪ್ಪ ಇಷ್ಟೊಂದು ಕಲ್ಲುಗಳು ಕಣ್ಣಲ್ಲಿ ಇಟ್ಕೊಂಡು ಜೀವನ ಮಾಡ್ತಿದ್ದ ಅಂತ. ಸೊ ಆಮೇಲೆ ಒಬ್ಬೊಬ್ಬರಿಗೆ ಅಂತ ಹೇಳ್ಬಿಟ್ಟು 100 ರೂಪಾಯಿ ಚಾರ್ಜ್ ಮಾಡಿದ್ರು. ಟೋಟಲ್ ನಾವು 5 ಜನ ತೆಗೆಸಿದ್ದು 500 ರೂಪಾಯಿ ಕೊಟ್ಬಿಟ್ಟು ಸೀದಾ ನೆಕ್ಸ್ಟ್ ಟೆಂಪಲ್ಗೆ ಹೋದ್ವಿ. ಯಡಿಯೂರಿಗೆ ಬಂದು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗದೆ ಇದ್ರೆ ಹೇಗೆ ಅಂತ ಹೇಳಿ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಆ ದೇವಸ್ಥಾನದ ಹತ್ರ ಇದ್ದ ಕುದುರೆಗಳನ್ನ ನೋಡಿ ನಮ್ಮ ಮಗಳು ತುಂಬ ಖುಷಿ ಪಡ್ತಿರೋದ್ರಿಂದ ನಮ್ಮ ಅತ್ತಿಗೆಯವರು ಅಂದರೆ ಹೇಳಿ ಹೋಗ್ತೀನಿ ಅವಳನ್ನ ಕರ್ಕೊಂಡು ಅಂತಂದಾಗ ಅವರು ಹೋದರು. ಅವ್ರು ಹೋದ್ಮೇಲೆ ನಾವ್ಯಾಕೆ ಸುಮ್ಮನೆ ಇರಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕನ ಮಗಳು ಕೂಡ ಅಂದರೆ ಹೇಳಿ ಹೋದ್ವು. ಒಬ್ಬರಿಗೆ 100 ರೂಪಾಯಿ ಅಂತೇಳಿ ಚಾರ್ಜ್ ಮಾಡಿದ್ರು. ಕುದುರೆ ರೈಡಿಂಗ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ಇವತ್ತಿನ ಔಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ದೇವಸ್ಥಾನ ದರ್ಶನಕ್ಕೆ ಅಂತ ಹೋಗಿ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ತುಂಬ ಹೊತ್ತು ಅಲ್ಲೇ ಇದ್ದು ಕಾಲ ಕಳೆದು ಟೈಮ್ ಪಾಸ್ ಮಾಡಿ ಆಮೇಲೆ ಮತ್ತೆ ಬೆಂಗಳೂರು ಕಡೆ ಹೊರಡಬೇಕಲ್ಲ, ಹೊಡ್ತಾ ಮಧ್ಯಾಹ್ನ 1-1:30 ಆಗೋಗಿತ್ತು. ಆಮೇಲೆ ಊಟ ಮಾಡ್ಕೊಂಡು ಹೋಗೋಣ ಅನ್ನೋ ಹೋಗ್ತಾ ದಾರಿಲಿ ಎಂಪೈರ್ಸ್ ಅನ್ನೋ ಒಂದು ಬೋರ್ಡ್ ಸಿಕ್ಕಿದಾಗ ಆ ಹೋಟೆಲ್ ಊಟ ಚೆನ್ನಾಗಿರುತ್ತೆ ಅಂತೇಳಿ ಸೀದಾ ಊಟಕ್ಕೆ ಹೋದ್ವು. ಕುದುರೆ ಹೆಂಗೋಯ್ತು ಗೊತ್ತಾ? ಫೈನಲಿ ಕಾರಲ್ಲಿ ಮೋಜು ಮಸ್ತಿ ಮಾಡ್ತಾ ಹೋಟ್ಲಿಗೆ ಬಂದು ಎಲ್ಲ ಕೈ ತೊಳ್ಕೊಂಡು ಆರಾಮಾಗಿ ಕೂತು ಊಟ ಮಾಡಿದ್ವು. ಒಳ್ಳೆ ಊಟ ಆರ್ಡ್ರ್ ಮಾಡಿದ್ವಿ, ತಿಂದು ಇವತ್ತಿನ 1 ಡೇ ಟ್ರಿಪ್ ತುಂಬ ಚೆನ್ನಾಗಿತ್ತು. ಹಾಗೆ ಯಡಿಯೂರು ಕಡೆ ಬಂದಿದ್ದು ತುಂಬ ಖುಷಿಯಾಯಿತು. ಫ್ಯಾಮಿಲಿ ಜೊತೆ ಇದ್ದಿದ್ದು ತುಂಬ ಖುಷಿಯಾಯಿತು. ಹಾಗೆ ಇನ್ನೇನಿದೆ ಅಂದ್ಕೊಂಡು ಬೆಂಗಳೂರು ಕಡೆ ಹೊರಟು ಸೊ ಯಡಿಯೂರು ಕಡೆ ವ್ಲಾಗು ಹೀಗಾಗಿತ್ತು. ಹಾಗೆ ಈ ವ್ಲಾಗ್ ಮುಗಿಯೋಕ್ಕೆ ಬಂತು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗಳನ್ನ ಶೇರ್ ಮಾಡ್ತಾಯಿರಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನು ಖಂಡಿತ ಸಿಗ್ತೀನಿ. ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ವಾಚ್ ಮಾಡಿದ್ದಕ್ಕೆ.